ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನಾವೆಲ್ಲರೂ ಒಂದು ತಂಡ ಮಾಡಿ ಭ್ರಷ್ಟಾಚಾರದ ವಿರುದ್ಧನೂ ಹೋರಾಟ ಮಾಡ್ತಾಯಿದ್ದೀವಿ. ಕೆಳ ಹಂತದಲ್ಲಿ ಸಂಘಟನೆಯನ್ನು ಬಲಗೊಳಿಸುವಂಥ ಕೆಲಸನೂ ನಡೀತಾ ಇದೆ. ಯಾವ್ಯಾವ ಜಿಲ್ಲೆಯಲ್ಲಿ ಸಮಸ್ಯೆಗಳಿದ್ದಾವೆ ಅಂತ ಗುರುತಿಸಿ ಅದನ್ನು ಸಮನ್ವಯದಿಂದ ಒಟ್ಟಿಗೆ ತಗೊಂಡು ಹೋಗೋಕ್ಕೆ ಏನು ಬೇಕು ಆ ಪ್ರಯತ್ನನೂ ಕೂಡ ಮಾಡ್ತಾಯಿದ್ದೀವಿ. ಸರ್, ಯಾವಾಗಲೂ ಅಷ್ಟೇ BJP ಪಕ್ಷ ಪದೇ ಪದೇ ಕ್ಲೈಮ್ ಮಾಡ್ಕೊಳ್ತಕ್ಕಂಥದ್ದು ಒಂದು ಸಂಘಟನೆಯ ಪಕ್ಷ ಮತ್ತು ಒಂದು ಜವಾಬ್ದಾರಿ ಸ್ಥಾನದಲ್ಲಿದೆ, ಶಿಸ್ತಿನ ಪಕ್ಷ ಅಂತ ಈ ರೀತಿಯಾಗಿ ಕ್ಲೈಮ್ ಮಾಡ್ಕೊಳ್ಳುತ್ತೆ BJP ಯಾವಾಗೂ ಅಷ್ಟೇ. ಅದೇ ಶಿಸ್ತಿನ ಪಕ್ಷದಲ್ಲಿ ಈಗ 3 ಬಣಗಳಾಗಿದೆ. ಇದು ಯಾವ ರೀತಿಯಾಗಿ ಜನ ತೆಗೆದುಕೊಳ್ತಾರೆ? ಶಿಸ್ತಿನ ಪಕ್ಷದಲ್ಲಿ ಈ ರೀತಿ ಆದರೆ, ಮತ್ತು ನೀವು ಕೂಡ ಒಂದು ಸಂಘಟನೆಯಿಂದ ಬಂದಂಥವ್ರು, ಸಂಘದಿಂದ ಬಂದಂಥವ್ರು, ನಿಮಗೆಲ್ಲ ಇದು ಒಂದು ರೀತಿಯಾಗಿ ಮುಜುಗರ ತರ್ತಿಲ್ವಾ? ಏನು ಬಣ ಆದ್ರೂ ಓಟ್ ಯಾರಿಗೆ ಕೇಳ್ತೀವಿ? ಜನಕ್ಕೆ. ಭಾರತೀಯ ಜನತಾ ಪಾರ್ಟಿ ಕಮಲ್ದು ಅಂತಲೇ ಕೇಳಬೇಕು ತಾನೆ. ನರೇಂದ್ರ ಮೋದಿಯವರು ನಮ್ಮ ನಾಯಕರು ಅಂತಲೇ ಹೇಳ್ಬೇಕು ತಾನೆ. ಅದು ಬಿಟ್ಟು ಬೇರೆ ಏನಾದ್ರು ಬೇರೆ ಬೇರೆ ಬಣದವರು ಬೇರೆ ಸಿಂಬಲಿಗೆ ಓಟ್ ಕೇಳೋಕ್ಕಾಗತ್ತಾ? ಎಲ್ಲರೂ ಭಾರತೀಯ ಜನತಾ ಪಾರ್ಟಿ ಕಮಲದ ಹೂವಿನ ಗುರುತಿಗೆ ಮತ ಕೊಡಿ ಅಂತಲೇ ಕೇಳಬೇಕು. ದೀನ್ ದಯಾಳ್ ಉಪಾಧ್ಯಾಯರು, ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ನಮ್ಮ ಫೌಂಡರ್ ಅಂತಲೇ ಹೇಳಬೇಕು. ಅಟಲ್ ಜಿ, ಅದ್ವಾನಿ, ನರೇಂದ್ರ ಮೋದಿಜಿಯವರ ಹೆಸರನ್ನೇ ಹೇಳಬೇಕು. ಕರ್ನಾಟಕಕ್ಕೆ ಬಂದಾಗ ನಾವು ಯಡಿಯೂರಪ್ಪನವರು ಈ ಹೆಸರುಗಳನ್ನೇ ತಾನೇ ಹೇಳಬೇಕು. ನೋಡಿ, ನಮ್ಮದು ಕೇಡ್ರ್ ಬೇಸ್ ಪಾರ್ಟಿ ಇದ್ದಾಗ ಕಾರ್ಯಕರ್ತರು ಮಾತ್ರ ಇದ್ವಿ. ಈಗ ಕೇಡ್ರ್ ಬೇಸ್ ಮಾಸ್ ಪಾರ್ಟಿ. ಮಾಸ್ ಪಾರ್ಟಿ ಅಂತಂದರೆ ಒಂದು ರೀತಿಯ ಮಳೆಗಾಲದ ಪ್ರವಾಹ ಇದ್ದಂತೆ. ಮಳೆಗಾಲದ ಪ್ರವಾಹದಲ್ಲಿ ಶುದ್ಧ ನೀರು ಮಾತ್ರ ಬರುತ್ತಾ? ಬರುತ್ತೆ. ಅದರಲ್ಲಿ ರಾಡಿ ಇರುತ್ತೆ, ಮರದಿಮ್ಮಿಗಳು ತೇಲ್ಕೊಂಡು ಬರ್ತವೆ. ಅದೆಲ್ಲ ಬಂದಾಗ KRS ಭರ್ತಿ ಆಗುತ್ತೆ, ಅದೆಲ್ಲ ಬಂದಾಗ ತುಂಗಭದ್ರಾ ಭರ್ತಿ ಆಗುತ್ತೆ, ಅದೆಲ್ಲ ಬಂದಾಗ ಆಲಮಟ್ಟಿ ಭರ್ತಿ ಆಗುತ್ತೆ. ಅದು ಬರದೇ ಇದ್ದರೆ KRSಸು ಭರ್ತಿ ಆಗಲ್ಲ, ಆಲಮಟ್ಟಿನೂ ಭರ್ತಿ ಆಗಲ್ಲ, ತುಂಗಭದ್ರನೂ ಭರ್ತಿ ಆಗಲ್ಲ. ಭರ್ತಿ ಆಗಲಿಲ್ಲ ಅಂದರೆ ರೈತನ ಹೊಲಕ್ಕೆ ನೀರು ಕೊಡೋಕ್ಕೂ ಆಗಲ್ಲ, ನಾವು ವಿದ್ಯುತ್ತು ಉತ್ಪಾದನೆ ಮಾಡಲಿಕ್ಕೂ ಆಗಲ್ಲ. ಹಾಗೆ ಬಂದಾಗ ಮಾತ್ರ ಪವರ್ ಜನ್ರೇಟ್ ಆಗೋದು. ಮಾಸ್ ಪಾರ್ಟಿ ಆದಾಗ ಮಾತ್ರ ಪವರ್ ಜನ್ರೇಟ್ ಆಗೋದು. ಕೇವಲ ಕೇಡ್ರ್ ಬೇಸ್ ಪಾರ್ಟಿಯಾಗಿದ್ದಾಗ ಜಗಳದ ಪ್ರಶ್ನೆನೇ ಇಲ್ಲ. ಯಾಕೆ ಅಂದರೆ ಯಾರಿಗೆ ಏನು ಸಿಗುತ್ತೆ ಅಂದರೆ ಸೈದ್ಧಾಂತಿಕ ತೃಪ್ತಿ ಮಾತ್ರ. ನಾನೊಂದು ಸಿದ್ಧಾಂತಕ್ಕೆ ಕೆಲಸ ಮಾಡ್ತೀನಿ ಅಂತ. ಮಾಸ್ ಪಾರ್ಟಿ ಆದಾಗ ಅಧಿಕಾರ ಸಿಗುತ್ತೆ. ಅಧಿಕಾರ ಅಂದಾಗ ಆ ಅಧಿಕಾರಕ್ಕೆ ಬರುವವರ ಸಂಖ್ಯೆ, ಅಧಿಕಾರಕ್ಕಾಗಿ ಹೋರಾಟ ಮಾಡುವವರ ಸಂಖ್ಯೆ ಜಾಸ್ತಿ ಇರುತ್ತೆ. ಆವಾಗ ಗುಂಪುಗಳಾಗ್ತವೆ. ನಾವೊಂದು ಸಿದ್ಧಾಂತಕ್ಕೆ ಕೆಲಸ ಮಾಡ್ತೀವಿ ಅನ್ನೋದ್ರನ್ನ ಸ್ಪಷ್ಟತೆ ಇದ್ದರೆ ಗುಂಪುಗಾರಿಕೆಗೆ ಆಸ್ಪದ ಇರಲ್ಲ. ಆ ಜಾಗದಲ್ಲಿ ಅಧಿಕಾರ ಪ್ರಧಾನವಾದಾಗ ಸ್ವಾಭಾವಿಕವಾಗಿ ಗುಂಪುಗಾರಿಕೆ ಬರುತ್ತೆ. ಆದರೆ ಅದನ್ನು ಮೀರಿ ನಿಲ್ಲುವ ಸಾಮರ್ಥ್ಯ ಪಾರ್ಟಿಗಿದೆ. ಮೀರಿ ನಿಂತಿದ್ದೇವೆ. ನಾವು ಸಾಧ್ಯವಾದಷ್ಟು ಮಟ್ಟಿಗೆ ಅವರೆಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗೋ ಪ್ರಯತ್ನ ಮಾಡ್ತೀವಿ. ಒಂದು ಸ್ಪಷ್ಟ ಇದೆ, ಜೊತೆಗೆ ಬಂದರೆ ಕರ್ಕೊಂಡು ಹೋಗ್ತೀವಿ, ಬರದೇ ಇದ್ದರೆ ಬಿಟ್ಟು ಹೋಗ್ತೀವಿ, ಎದುರಿಗೆ ಬಂದರೆ ಮೆಟ್ಟು ಹೋಗ್ತೀವಿ. ಪಾರ್ಟಿ ಅಂತೂ